ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ, ಯಾಕೆ ಹೀಗಿದ್ಯಾ? ಹನ್ಸಿಕಾ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಹೌದು, ಬೇಜಾರಾಯ್ತು. ಆದ್ರೆ ಹನ್ಸಿಕಾ ಮಾತ್ಗಲ್ಲ, ನೀವು ಹನ್ಸಿಕಾ ವಿಷಯದಲ್ಲಿರೋ ರೀತಿಗೆ. ಈಗ ನಾನೇನ್ ಮಾಡ್ದೆ? ಎಲ್ಲ ಮಾಡಿದ್ದು ನೀವೇ. ನೋಡಿ, ಹಸ್ವಾದಾಗ ತಿಂದ್ರೆ ಅದು ಶಕ್ತಿ ಕೊಡುತ್ತೆ. ಅದನ್ ಬಿಟ್ಟು ಇದೆಯಲ್ಲ ಅಂತ ಯಾವಾಗ ಬೇಕೋ ಆಗ ತಿಂತಿದ್ರೆ ಅದು ಆರೋಗ್ಯನ ಹಾಳ್ ಮಾಡುತ್ತೆ. ಹೌದು ಅಲ್ವೋ? ನೀವ್ ಮಾಡೋ ಕೆಲ್ಸ ಕೂಡ ಹಾಗೇ ಇದೆ. ಸಂಜನಾ, ಹನ್ಸಿಕಾ ಇಬ್ರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಸಂಜನಾ ಶಾಪಿಂಗ್ಗೆ 10,000 ಕೇಳ್ತಾಳೆ ಅಂದ್ರೆ ಅದ್ರಲ್ಲಿ ಅರ್ಥ ಇದೆ. ಆದ್ರೆ ಅದೇ ವಯಸ್ಸಿನ ಹನ್ಸಿಕಾ ಶಾಪಿಂಗ್ಗೋಸ್ಕರ ₹1,00,000 ಕೇಳ್ತಾಳೆ ಅಂದ್ರೆ ಅಲ್ಲೇ ನೀವ್ ವ್ಯತ್ಯಾಸನ ಗಮನಿಸ್ಬೇಕಲ್ವಾ? ದುಡ್ಡು ತುಂಬಾ ಕೆಟ್ಟದ್ದು ರೀ. ಅಗತ್ಯಕ್ ಬೇಕಾಗೋ ದುಡ್ಡು ಕೈಲಿದ್ರೆ ಅದು ಅಗತ್ಯನ ತೀರ್ಸುತ್ತೆ. ಆದ್ರೆ ಅದೇ ಅಗತ್ಯ ಮೀರಿ ದುಡ್ಡು ಕೈಲಿದ್ರೆ ಅದು ಆ ವಯಸ್ಸಿನ ಮಕ್ಕಳನ್ನ ಹಾಳ್ ಮಾಡುತ್ತೆ. ಅಂದ್ರೆ ಅಗತ್ಯ ಇರೋದಕ್ಕೆ ಅವಳು ಕೇಳಲ್ದು ಅಂತ ಅನ್ಕೊಂಡೆ. ಅದರಿಂದ ಹಾಳಾಗ್ತಾರ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರ ಅನ್ನೋ ವಿಷಯನ ಯಾವತ್ತೂ ಯೋಚನೆನೇ ಮಾಡ್ಲಿಲ್ಲ. ಯೋಚನೆ ಮಾಡ್ಬೇಕು ರೀ. ಬೆಳೆಯೋ ವಯಸ್ಸಲ್ಲಿ ಬರೋ ಆಸೆಗಳು, ಆಗೋ ಸ್ನೇಹಗಳು ತುಂಬಾ ಬೇರೆ ತರ ಇರುತ್ತೆ. ನೀವು ಅಗತ್ಯಕ್ ಮೀರಿ ಕೊಡೋ ದುಡ್ಡೇ ಹನ್ಸಿಕಾನ ಹಾಳ್ ಮಾಡೋ ಅವಕಾಶ ಆಗಿರುತ್ತೆ. ಅದು ಬೆಳೆಯೋ ಹೆಣ್ಮಕ್ಳಿಗೆ ಎಷ್ಟು ಅಗತ್ಯ ಇರುತ್ತೆ, ಏನಕ್ಕೆ ಬೇಕಾಗತ್ತೆ ಅಂತ ತಿಳ್ಕೊಳ್ಳೋದು ಕಷ್ಟ ಅಲ್ವಾ ಭಾಗ್ಯ? ಅಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಅಷ್ಟು ಜನರನ್ನ ಡೀಲ್ ಮಾಡ್ತಿರಲ್ಲ, ಇದು ನಿಮಗ್ ದೊಡ್ಡ ವಿಷಯನಾ? ಯಾವ್ದಾದ್ರೂ ಒಂದ್ ಪ್ರಾಜೆಕ್ಟ್ ಬಂದ್ರೆ ಅದಕ್ಕೆ ಎಷ್ಟಾಗತ್ತೆ, ಎಷ್ಟ್ ಖರ್ಚು ಮಾಡ್ಬೇಕು, ಎಷ್ಟ್ ಲಾಭ ಬರುತ್ತೆ ಅಂತ ಎಲ್ಲ ಲೆಕ್ಕ ಮಾಡ್ತಿರಲ್ಲ. ಅದ್ರಲ್ಲಿ 1% ನಿಮ್ ಮನೇಲಿರೋರ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕಾಗತ್ತೆ. ಹನ್ಸಿಕಾ ಇಷ್ಟ್ ಬೇಕು ಅಂತ ಕೇಳ್ತಾಳೆ ಅಂದ್ರೆ ಅವಳಿಗೆ ಅಗತ್ಯ ಏನಿರುತ್ತೆ, ಆ ಅಗತ್ಯಕ್ಕೆ ಎಷ್ಟು ಖರ್ಚಿರ್ಬೋದು, ಇಷ್ಟಕ್ಕೂ ಅಗತ್ಯ ನಿಜವಾದ ಅಗತ್ಯನಾ ಅಲ್ವಾ? ಇಂಥದ್ದೆಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತಲ್ಲ. ನೀನ್ ಹೇಳ್ತಿರೋದು ಸರಿನೇ ಭಾಗ್ಯ. ಬಿಸ್ನೆಸ್ ಕೆಲ್ಸದಲ್ಲಿ ಮುಳುಗಿ ಫ್ಯಾಮಿಲಿಲಿ ಇಂಥ ಚಿಕ್ಕ ಚಿಕ್ಕ ವಿಷಯದ ಮೇಲೆ ಗಮನನೇ ಕೊಡ್ಲಿಲ್ಲ. ನೀನ್ ಹೇಳಿದ್ಯಲ್ಲ, ಇನ್ ಮುಂದೆ ಗಮನ ಕೊಡ್ತೀನಿ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಏನ್ರಿ? ನೀನು ಯೋಚನೆ ಮಾಡೋ ರೀತಿ, ನೀನ್ ಮಾಡೋ ಕೆಲ್ಸಗಳು ದಿನದಿನಕ್ಕೂ ನನಗೆ ತುಂಬಾ ಇಷ್ಟ ಆಗ್ತಿದೆ ಭಾಗ್ಯ. ಯಾವ ವ್ಯಕ್ತಿಲೇ ಆದ್ರೂ ಕೆಲವು ವಿಷಯ ಇಷ್ಟ ಆಗುತ್ತೆ, ಕೆಲವು ವಿಷಯ ಇಷ್ಟ ಆಗಲ್ಲ. ಆದ್ರೆ ನಿನ್ನಲ್ಲಿ ಹಾಗಲ್ಲ. ನೀನೇನೇ ಮಾಡಿದ್ರೂ ಚೆನ್ನಾಗಿದೆ ಅನ್ಸುತ್ತೆ. ಒಂದೊಂದ್ಸಲ ಅದ್ಭುತವಾಗಿದೆ ಅಂತ ಅನ್ಸುತ್ತೆ. ಯಾಕೆ ಅಷ್ಟು ನಾಚ್ಕೋತಾ ಇದ್ಯಾ? ಯಾವ್ ಹೆಂಡತಿಯಾದ್ರೂ ಆಸೆ ಪಡೋದು ಇದೇ ರೀ, ಗಂಡಂಗೆ ಇಷ್ಟ ಆಗ್ಬೇಕು, ಇಷ್ಟ ಆಗೋ ಕೆಲ್ಸನೇ ಮಾಡ್ಬೇಕು ಅಂತ. ನಾನ್ ಮಾಡೋದೆಲ್ಲ ನಿಮ್ಗಿಷ್ಟ ಅಂದ್ರೆ ನಾನ್ ತುಂಬಾ ಅದೃಷ್ಟವಂತೆ. ನಿನ್ನ ಅದೃಷ್ಟದ ವಿಷಯ ಪಕ್ಕಕ್ಕಿಡು. ನಿನಗೋಸ್ಕರ ಏನಾದ್ರೂ ಮಾಡೋಣ ಅನ್ನಿಸ್ತಿದೆ. ಆದ್ರೆ ನೀನ್ ಏನು ಕೇಳಲ್ಲ. ಏನಾದ್ರೂ ಕೇಳತ್ತಾನೆ? ಬಾವ ಶಾಪ್ ಓಪನಿಂಗ್ ಬಂದಾಗ
ಅವ್ರ ಜೊತೆಲಿ ಒಂದ್ ಹುಡುಗಿ ಇರೋದನ್ನ ನಾನ್ ನೋಡಿದೀನಿ. ಭಾವಂಗೆ ತುಂಬಾ ಕ್ಲೋಸ್ ಆಗಿ ಆ ಹುಡುಗಿ ಇದ್ಲು. ಫೇಸ್ ಮಾತ್ರ ಕಾಣಿಸ್ಲಿಲ್ಲ. ಯಾವ ಹೆಂಡತಿ ಆದ್ರೂ ಏನ್ ಬಯಸ್ತಾಳೆ ಹೇಳಿ? ತನ್ ಗಂಡನ್ ಪ್ರೀತಿ ತನ್ಗೆ ಸಿಗ್ಬೇಕು ಅಂತ ಬೇಡ್ಕೋತಾಳೆ. ಅವಳ ಗಂಡ ಯಾವತ್ತಿಗೂ ಬೇರೆ ಹುಡ್ಗಿ ಹತ್ರ ಹೋಗ್ಬಾರ್ದು ಅಂತ ಅನ್ಕೋತಾಳೆ. ಇನ್ನೊಬ್ಳು ಹುಡ್ಗಿನ ಕನಿಷ್ಠ ಕಣ್ಣೆತ್ತಿ ಕೂಡ ನೋಡ್ಬಾರ್ದು ಅಂತ ಅನ್ಕೋತಾಳೆ. ನೀವ್ ಮಾಡ್ತೀರಿ ಅಂತಲ್ಲ, ಆದ್ರೆ ಒಬ್ಳು ಹೆಂಡತಿಯಾಗಿ ನನ್ಗಿರೋ ಮೊದಲನೇ ಆಸೆ ಅದೇ. ನಾನ್ ಬದುಕಿರೋಷ್ಟು ಕಾಲ ಆ ಆಸೆನ ತೀರ್ಸಿದ್ರೆ ಸಾಕು. ಇನ್ನೇನು ನಂಗ್ ಬೇಡ. ಲವ್ ಯು ಮಿತ್ರ. ಐ ಲವ್ ಯು ಟೂ ಮನೀಷಾ. ಆದ್ರೆ ನಾನು ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಜೀವನ ಪೂರ್ತಿ ನಾನು ಪ್ರೀತಿಸೋದಾಗ್ಲಿ, ಜೀವನ ಪೂರ್ತಿ ನನ್ನ ಜೊತೆಗಿರೋದಾಗ್ಲಿ ನಿನ್ ಜೊತೆನೆ. ಆ ಭಾಗ್ಯ ನಮ್ಮಿಬ್ಬರನ್ನ ದೂರ ಮಾಡೋ ಅಂತ ಆಯುಧ ಆಗ್ಬಾರ್ದು. ನಮ್ಮಿಬ್ಬರ ಮಧ್ಯೆ ಯಾರೂ ಬರೋದಿಲ್ಲ, ಬರೋದಕ್ಕೆ ಬಿಡಲ್ಲ. ಸರಿ ಭಾಗ್ಯ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಆ ಗೋಲ್ಡ್ ಶಾಪ್ ಓಪನಿಂಗ್ ಮಾಡುವಾಗ ಇದ್ದ ಹುಡ್ಗಿ ಬಗ್ಗೆ ಏನಾದ್ರೂ ಹೇಳ್ತಾರೆ ಅನ್ಕೊಂಡ್ರೆ ಏನು ಹೇಳ್ದೆ ಹೊರಟ್ಬಿಟ್ರಲ್ಲ. ನಾನ್ ಮನೆಗ್ ಬರ್ತಿದ್ದೀನಮ್ಮ ವಿತ್ ಅ ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನಮ್ಮ ಅದು? ಫ್ಯೂಚರ್ ಅಲ್ಲಿ ಮಿತ್ರನ ಭಾಗ್ಯನ ದೂರ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಲೀಗಲ್ ಪ್ರೂಫ್ ನಮ್ ಹತ್ರ ಇರ್ಬೇಕು ಅಂದಿದ್ಯಲ್ಲ ಮಾಮ್. ಅದು ಸಿಕ್ಕಾಯ್ತು. ಡಿವೋರ್ಸ್ ಪೇಪರ್ಸ್ ಮೇಲೆ ಮಿತ್ರ ಭಾಗ್ಯ ಸಿಗ್ನೇಚರ್ಸ್ ಮಾಡ್ಸಿದೀನಿ. ಓ ವಾವ್, ನಿಜನಾ ಬೇಬಿ? ಎಸ್ ಮಾಮ್. ಮಿತ್ರ ಅಂದ್ರೆ ನೀನ್ ಕೇಳಿದ ತಕ್ಷಣ ಪ್ರಶ್ನೆ ಮಾಡ್ದೆ ನಿನ್ಗೋಸ್ಕರ ಸೈನ್ ಮಾಡ್ತಾನೆ, ಆದ್ರೆ ಭಾಗ್ಯನ್ ಕೈಲಿ ಸೈನ್ ಹೇಗ್ ಮಾಡಿಸ್ಕೊಂಡೆ? ಥಿಂಕ್ ಮಾಡಿದ್ರೆ ದಾರಿನೂ ತಾನಾಗೆ ಸಿಗತ್ತೆ. ಓ ಬ್ರೈನಿಗೆ ವರ್ಕ್ ಕೊಟ್ಟೆ, ದಾರಿನೂ ಕಂಡ್ಕೊಂಡೆ. ಸರಿ ಮಾಮ್, ನಾನ್ ಮನೆಗ್ ಬಂದ್ ಡೀಟೇಲ್ ಆಗಿ ಮಾತಾಡ್ತೀನಿ. ಓಕೆ ಬೇಬಿ, ನೀನ್ ಅಂದ್ಕೊಂಡಿದ್ದು ಸಾಧಿಸ್ತಲ್ಲ. ಈಗ ನಿನಗೆ ಖುಷಿ ಆಯ್ತಾ? ತುಂಬಾ ಅಂದ್ರೆ ತುಂಬಾ. ಇಲ್ದಿದ್ರೆ ಆ ಭಾಗ್ಯ ಇಲ್ಲೇ ಎಲ್ಲ ಅಂಟ್ಕೋತಾಳೋ ಅಂತ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅಲ್ಲಿ, ಇರಿಟೇಷನ್ ಅಲ್ಲಿ ಬದುಕ್ಬೇಕಾಗ್ತಿತ್ತು. ಆದ್ರೆ ಇವಾಗ ಅವರಿಬ್ರನ್ನ ಹೇಗಾದ್ರೂ ಬೇರೆ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಗುಡ್. ಸರಿ ಕಣೆ, ನೀನ್ ಆದಷ್ಟು ಬೇಗ ಮನೆಗ್ ಬಾ. ಓಕೆ ಮಾಮ್, ಸಿ ಯು. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.